ಇಂದು ನಾವೆಲ್ಲರೂ ಕುಮಟಿಗೆ LT ಸರಹದ್ದಿನ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನುವಂತ ಈ ಭ್ರಷ್ಟ ಬ್ರಿಟಿಷ್ ನೀತಿಯ ಒಂದು ಕಂಪನಿಯು ಇವತ್ತು ನಮ್ಮ ಗುಲಾಬ್ ರಾಮಚಂದ್ರ ಚೌಹಾಣ್ ಇವರ ದ್ರಾಕ್ಷಿ ತೋಟ ಸುಮಾರು 4 ವರ್ಷಗಳಿಂದ ಈ ವಿಂಡ್ ಫ್ಯಾನದಿಂದ ಸೋರಿಕೆ ಆಗುವಂತ ಆಯಿಲ್ದಿಂದ ಸುಮಾರು ಇವತ್ತು ಹಾರ್ಟಿಕಲ್ಚರ್ ಎಸ್ಟಿಮೇಟ್ ಮಾಡಿಕೊಟ್ಟಿದೆ. 1 ಹೆಕ್ಟರ್ಗೆ 8,57,000 ರೂಪಾಯಿ ಪ್ರತಿ ಹೆಕ್ಟರ್ಗೆ 1 ವರ್ಷಕ್ಕೆ ಹಾನಿಯಾದಂತದ್ದು ಮತ್ತು 4.5 ಟನ್ ಇಳುವರಿ ಮಿನಿಮಮ್ ಒಂದು ಎಸ್ಟಿಮೇಟ್ ಮಾಡಿಕೊಟ್ಟಿದೆ ಹಾರ್ಟಿಕಲ್ಚರ್ ಇಲಾಖೆ. ಇವತ್ತಿಗೆ ಇವರು ವೈಶಾಲಿ ವಿಂಡ್ ಪವರ್ ಕಂಪನಿ ಏನಪ್ಪಾ ಅಂದ್ರ ಹಾರ್ಟಿಕಲ್ಚರ್ ಕಂಪನಿ ಏನ್ ಎಸ್ಟಿಮೇಟ್ ಮಾಡಿಕೊಡುತ್ತಾ ಅದ್ರ ಪ್ರಕಾರ ರೈತನ ನ್ಯಾಯ ಕೊಡ್ತೀವಿ ಅಂತ ಹೇಳಿ 2 ಸಲ, ಈಗ ಒಂದು ಸಲ 50,000 ರೂಪಾಯಿ, ಇನ್ನೊಂದು ಸಲ 60,000 ರೂಪಾಯಿ ಬಾಂಡ್ ಅನ್ನ ಮಾಡಿಕೊಂಡು ಪರಿಹಾರ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಈ ಭ್ರಷ್ಟ ಬ್ರಿಟಿಷ್ ನೀತಿ ಉಳ್ಳಂತ ವಿಂಡ್ ಪವರ್ ಕಂಪನಿ ರೈತನಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಕತ್ತೈತಿ. ರೈತನಿಗೆ ಕೇಳಿದ್ರ ಏನ್ ಹೇಳಕತ್ತದಂದ್ರ ಕೋರ್ಟ್ ಮೂಲಕ ಲೀಗಲ್ ಆಗಿ ತಗೊಳ್ರಿ ಅಂತ ಹೇಳ್ತಾರ. ಏನಪ್ಪಾ ನೀ ಬರ್ಬೇಕಾದ್ರೆ ಇಲ್ಲಿಗೆ ಕೋರ್ಟ್ ಮೂಲಕ ಬಂದೀನೋ, ಇಲ್ಲಿ ವಿಂಡ್ ಫ್ಯಾನ್ ಹಾಕಬೇಕಾರ ರೈತಗ ಏನಂತ ಹೇಳಿ ನೀನು ಫ್ಯಾನ್ ಕುಂದಿರ್ಸಿ. ರೈತ ನಿನಗ ನಿನ್ನ ಬಂಡವಾಳ ಹೂಡಿಕೆಗೆ ಸಹಕಾರ ಕೊಟ್ಟನ, ನಿನಗ ಸಾವಿರಾರು ಕೋಟಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಅವನು ತನ್ನ ಜಮೀನು ಕೊಟ್ಟನ, ನಿನ್ನ ಉಳಿವಿಗಾಗಿ ತನ್ನ ತ್ಯಾಗ ಮಾಡ್ಯಾನ. ಆ ಕೊಟ್ಟದ ಶಿರಪಾದ ಇವತ್ತು ಹೆಂಗಾಗೈತಿ ಅಂತಂದ್ರ ನಿನ್ನ ಕಂಪನಿಯ ವಿಂಡ್ ಫ್ಯಾನದಿಂದ ಆಯಿಲ್ ಸೋರಿಕೆ ಆಗೈತಿ. ಅದು ಹಾರ್ಟಿಕಲ್ಚರ್ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಕೊಟ್ಟೈತಿ, ಸರ್ವೆ ಆಗೈತಿ, ಎಲ್ಲ ಆಗೈತಿ. ಎಷ್ಟು ನುಕ್ಸಾನ್ ಆಗ್ಯದಂತ ತಮಗೂ ಗೊತ್ತೈತಿ. ಆದ್ರೆ ಇವತ್ತ ರೈತಗೆ ನೀವು ಪರಿಹಾರ ಕೊಡಕ ಮೀನಾಮೇಷ ಎಣ್ಸಾಕತ್ತೀರಿ. ಕೇವಲ ನಾವು ಕೇಳಿದ್ದು ಇವತ್ತಿನ ಧರಣಿಗೆ ನೀವು ಕೇವಲ ಒಂದು ವಿದ್ಯುತ್ ಸ್ವಿಚ್ ಕೇಳಿದಕ್ಕೆ ನೀವು ಕೊಡಕ್ಕಾಗಂಗಿಲ್ಲ. ನಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡಕತ್ತೀರಿ ಅನ್ನಕತ್ತೀರಿ. ನಮ್ಮ ರೈತನ ಜಮೀನದೊಳಗ 4 ವರ್ಷದಿಂದ ಆಯಿಲ್ ಬೀಳಕತ್ತು, ಯಾರ ಅಪ್ಪಗ ಕೇಳಿಲ್ಲ ನೀವು ಇದು ಮಾಡಕತ್ತೀರಿ. ಇದನ್ನ ಇವರು ಪ್ರಸಂಗ ಮಾಡಾಕ್ತಾರೆ. ಅದಕ್ಕೆ ಇವ್ರು ಏನೇ ಕಂಡೀಷನ್ ಇವರು ಒಂದು ಬರೀ ಒಂದು ಹೆಚ್ಚಿತ ಒಂದು ಪಿನ್ ಹಾಕಿ ಲೈಟ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಕತ್ತಾರಪ್ಪ ಅಂತಂದ್ರೆ ನಮಗೆ ಇಲ್ಲಾಂಗೆಲ್ಲ ಪಿತ್ತ ನೆತ್ತಿಗೆ ಏರ್ದಂಗ ಈಗ ಒಂದು ಬಾಗಲ ಮುರಿಬೇಕಾಗಿರುವಂತ ತಾತ್ಪರ್ಯತವ. ಅದರ ಸಲುವಾಗಿ ನಮೂನೆ ಮಾಡ್ಬೋದು ಆದ್ರಪ್ಪ ಅಂದ್ರೆ ನಡೆಯಂಗಿಲ್ಲ. ಇದು ಹೆಣ್ಣೊಬ್ಬರ ಕಂಪನಿ ಹೋಗಿ ಹಿಂದಾಡಿ ರೈತ ಒಳಗೆ ಹೋಗ್ತೇವಪ್ಪ ಅಂದ್ರೆ ಹೆಣ್ಣೊಬ್ಬರ ಕಂಪನಿ ಆಯ್ತದ. ಇದು ಮನುಷ್ಯರು ಹೆಣ್ಣೊಬ್ಬರ ಕಂಪನಿ ಆಗ್ಲಕ್ ಮಾಡಿ ನೀವು ಕೊಡ್ಬೇಡ್ರಿ. ಏನೇ ಕಂಡೀಷನ್ ನೀವು ರೈತರಿಗೆ ಹೆಲ್ಪ್ ಆಗಿ ನೀವು ಹೇಳಿದ ಕೆಲಸ ಇದೆ, ನಮ್ಮ ಅಧ್ಯಕ್ಷರು ಹೇಳಿದ ಕೆಲಸವನ್ನ ಮಾಡಿ ನೆರವೇರಿಸಿ ಈ ರೈತನಿಗೆ ಅನುಕೂಲ ಮಾಡಿ ಕೊಡ್ತೀರಿ ಅಂತ ಹೇಳಿ ತಿಳಿದುಕೊಂಡು ಈಗ ನಾವು ಏನಪ್ಪಾ ಅಂತಂದ್ರೆ ಇಟ್ಟು ರೈತರು ನಾವು ಈಗ ಒಂದು 100 ರೈತರು ಬಂದೀವಿ. ಈಗ ಇವತ್ತಿದು ಒಂದು ಸಿಂಪಲ್ ಇದು. ರೈತರು ನಾಳೆ ಎಷ್ಟು 100 ನಮ್ಗೆ ಕೂಡ್ತಾರೋ ಗೊತ್ತಿಲ್ಲ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವರೇನ್ 4 ಮಂದಿ ಬಂದಾರ ಹೋಗ್ಯಾರ ಅಂತ ಹೇಳಿ ತಿಳ್ಕೊಳ್ಳೋದಿತ್ತಪ್ಪ ಅಂತಂದ್ರೆ ಅದು ಸುಳ್ಳ. ನಾವು ಇವತ್ತು ಈ 100 ಮಂದಿನೇ ಬಂದೀವಿ. ಅಲ್ಲಿ ಮೀಟಿಂಗ್ ಟ್ರೈನಿಂಗ್ ಸಂಬಂಧ ಆಗಿ ನಮಗೆ ಸ್ವಲ್ಪ ಅಕಸ್ಮಾತ್ ಆಗಿ ಲೇಟ್ ಆಗಿದೆ. ಅದರ ಸಲುವಾಗಿ ತಾವು ಏನು ಇದು ಮಾಡಾದ್ರೆ ರಾಳಿಗೆ ಹೊತ್ತು ಬಿಡುವುದ್ರೊಳಗೆ ನೀವು ನಮ್ಮ ರಾಜ್ಯಾಧ್ಯಕ್ಷರ ಪ್ರಕಾರ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ಹಾಗೂ ಈ ಇದನ್ನ ಮುಂದುವರಿಸಿದ್ರೆ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ಆಜು ಬಾಜು ಕೇಳಕತ್ತೀನಿ, ಇಲ್ಲಿಂದ ಮೈಸೂರು ತಗ ರೈತರು ಏನ್ ಮಾಡ್ಲಕತ್ತಾರ ಅನ್ನೋದು, ಏನು ಮಾಡ್ಲಕತ್ತಾರ, ಎಂತ ಅಪವಾದ ನಿಮ್ಗೆ ಹೊರಿಸ್ಲಕತ್ತಾರ, ಏನೇನು ಮಾಡ್ತಾರ ಅನ್ನೋದು ನೀವು ಅನುಭವ ತಗೊಂಡಿರಿ. ಇಷ್ಟ ತಪ್ಪಿದ್ದು ಸಾಕಾಗಿ ರೈತ ರೊಚ್ಚಿಗೆದ್ದನೀಗ. ಅಂತ ಟೈಮ್ ನೀವೀಗ ನಮಗೆ ಕಾಡ್ಲಕತ್ತಿರಪ್ಪ, ಹಿಂದಗಡೆ ಬಹಳ ದೊಡ್ಡ ಸಮಸ್ಯೆ ಆಗ್ತದ. ವಿಚಾರ ಮಾಡಿ ನೀವು ನಾಳೆಗೆ ಹೊತ್ತು ಮುಳುಗೋದ್ರಾಗೆ 6 ಗಂಟೆ ಒಳಗಾಗಿ ನೀವು ನಮಗೆ ಪರ್ಮಿಷನ್ ಕೊಡಬೇಕು ಅಂತ ತಿಳಿದು ಕೇಳ್ಕೊಂಡು ನನ್ನ 2 ಮಾತಿಗಾಗಿ ವಿರಾಮವನ್ನು ಕೊಡ್ತೀನಿ. ಇಲ್ಲ ಅಂತಂದ್ರ ರೈತರು ಬೀದಿಗಿಳಿದು ನಾವು ಹೋರಾಟ ಮಾಡಿ ಆ ರೈತನಿಗೆ ಪರಿಹಾರ ಕೊಡಿಸುವಂತ ಕೆಲಸ ಮಾಡ್ತೀವಿ. ರೈತನ ಗೋಳ ನೀವು ಇಟ್ಕೋಬೇಡ್ರಿ. ರೈತ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತೈತಿ. ರೈತ ಸಂಕಷ್ಟದಲ್ಲಿದ್ದಾನ, ಅವ್ನಿಗೆ ಪರಿಹಾರ ಕೊಡ್ರಲ್ಲ ನೀವು. ಮತ್ತೆ ಇಷ್ಟೆಲ್ಲ ಚೆನ್ನೈದಿಂದ ಬಂದು ಈ ತರ ಕಂಪನಿ ಹಾಕೊಂಡು ನಮ್ ಕರ್ನಾಟಕದೊಳಗ ಈ ಕಂಪನಿ ನಡ್ಸಕತ್ತೀರಲ್ಲ, ಕರ್ನಾಟಕದ ಜನ ನಾವು ಇದೇ 1 ಹಳ್ಳಿ 2 ಹಳ್ಳಿಯವರು ಮನಸ್ಸು ಮಾಡಿದೇವೆ ಅಂದ್ರೆ ನಿಮ್ಮ ಪ್ಯಾನಿನ ರೇಖೆಗಳು ಎಲ್ಲಿ ಇರ್ತಾವ ಗೊತ್ತಿಲ್ಲ. ನಾವು ಆ ರೈತನಿಗೆ ನೀವು ಪರಿಹಾರ ಕೊಡದೇ ಇದ್ರ ನಿಮ್ಮ ಒಂದೊಂದು ರೇಖೆಗಳನ್ನು ಕಿತ್ತಿಸಿ ನಿಮ್ಮ ಊರಿಗೆ ನಾವು ಕಳಿಸುವಂತ ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬೇಕು. ಪರಿಹಾರ ನೇರವಾಗಿ ಕೊಡಬೇಕು. ಇಲ್ಲೆಲ್ಲಾ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಹಗಲು ರಾತ್ರಿ ಅವರು ಕುಂತು ನಮ್ಮನ್ನ ರಕ್ಷಣೆ ಅವ್ರು ಮಾಡ್ತಾರಂದ್ರ ಅವ್ರ ರಕ್ಷಣೆ ನಾವು ಮಾಡ್ತೇವೆ. ನೀವು ದಯವಿಟ್ಟು ಹೇಳ್ತೀವಿ, ನಿಮ್ಮ ಒಂದೊಂದು ಫ್ಯಾನ್ ಕಿತ್ತು ಹಾಕುವಂತ ಶಕ್ತಿ ರೈತಗೈತಿ. ನೀವು ಹೇಳಿ 1-2 ಎಣಸದೆ ಮುಂದೊಂದು ಮಾತಾಡದೆ ಆ ರೈತನಿಗೆ
ದಯವಿಟ್ಟು ನೀವು ಪರಿಹಾರ ಕೊಡಬೇಕು. ಸಾಮೂಹಿಕವಾಗಿ ಹೇಳ್ತೀವಿ, ಎಲ್ಲಾ ರೈತರು ಎಚ್ಚೆತ್ತುಕೊಂಡು ಬಂದು ನಾವು ಒಳಗಡೆ ನುಗ್ಗಿ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ನಿಮ್ ಬ್ಯಾನ್ ಕಿತ್ತಾಕ್ತಿವಿ, ನಿಮ್ ರಾಜ್ಯಕ್ಕೆ ನಾವು ಹೋಗಾಕತ್ತೀವಿ. ಇಷ್ಟ ಹೇಳಿ ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.